ವಾಲ್ಮೀಕಿ ಕುರುಬ ಸಮುದಾಯದ ನಡುವೆ ವಿಷ ಬೀಜ ಬಿತ್ತುತ್ತಿದ್ದಾರೆ ಅಂತ ನಮ್ಮ ಕುಟುಂಬ ನಿಮ್ಮೊಂದಿಗೆ ಇರುತ್ತೇವೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಜಾತಿ ನಡುವೆ ವಿಷ ಬೀಜ ಬಿತ್ತುತ್ತಿದ್ದಾರೆ. ನಾವು ಹಕ್ಕಬುಕ್ಕರಂತೆಯೇ ಬಾಳೋಣ, ಮನೆ ಮಗಳಿಗೆ ವೋಟ್ ಹಾಕಿ ಉಡಿ ತುಂಬಿಸಿ ಕಳಿಸುವಂತ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಅಧಿಕಾರಾವಧಿಯಲ್ಲಿ ನಾನು ಏನ್ ತಪ್ಪು ಮಾಡಿದೆ ಅಂತ ಪ್ರೂವ್ ಮಾಡ್ಲಿಕ್ಕೆ ನಿಮ್ಗೆ ಆಗ್ಲಿಲ್ಲ ಸಿದ್ದರಾಮಯ್ಯನವರೇ. ಇವತ್ತು ನೀವು ಅಕ್ರಮ ಗಣಿಗಾರಿಕೆ ಆರೋಪಿಗಳನ್ನ ನೀವು ಹಿಂದೆ ಮುಂದೆ ಇಟ್ಕೊಂಡು ನೀವು ಓಡಾಡ್ತಾ ಇದ್ದೀರಿ. ನಿಮ್ ಜೊತೆಯಲ್ಲಿ ಇವತ್ತೇನು ಡಿ ಕೆ ಶಿವಕುಮಾರ್ ಅವರು ಇವತ್ತು ದೆಹಲಿ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಸಿಕ್ಕಿದೆ. ಜನಾರ್ದನ್ ರೆಡ್ಡಿ ಅವ್ರ ಮನೆಯಲ್ಲಿ ಹಣ ಸಿಗ್ಲಿಲ್ಲ. ಜನಾರ್ದನ್ ರೆಡ್ಡಿ ಮನೆಯಲ್ಲಿ ಇವತ್ತು ನಿಮಗೆ ಹಣ ಸಿಗ್ಲಿಲ್ಲ. ಜನಾರ್ದನ್ ರೆಡ್ಡಿಯನ್ನ ಬಂಧನ ಮಾಡಿ 65 ಭಾಗಗಳಲ್ಲಿ ನನಗೆ ಬೇಕಾಗಿದ್ದಂತ ಎಲ್ಲ ಆತ್ಮೀಯರ ಮನೆಗಳ ಮೇಲೆ ನೀವೇನ್ ದಾಳಿ ಮಾಡಿದಿರಲ್ಲ, ಅಲ್ಲೆಲ್ಲೂ ಕೂಡ ನಿಮಗೆ ಹಣ ಸಿಗ್ಲಿಲ್ಲ. 4 ವರ್ಷ ನನ್ನ ಒಳಗಡೆ ಇಟ್ಟು ನೀವೇನು ಸಿಬಿಐ ಎಸೆದು ಜನಾರ್ದನ್ ರೆಡ್ಡಿ ಅವರು ಹೇಳ್ತಿರುವಂತಹ ಮಾತು. ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಮಾಡ್ತಿದ್ದಾರೆ. ಜೊತೆಗೆ ನಮ್ಮ ಮನೆ ಮೇಲೆ ರೇಡ್ ಆದಾಗ ಯಾವುದೇ ಹಣ ಸಿಕ್ಕಿರಲಿಲ್ಲ ಅಂತ ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಉಳಿದಂತಹ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ನನ್ನ ಕಡೆಯಿಂದ 1 ರೂಪಾಯಿ ಕೂಡ ಹಣ ಸಿಗ್ಲಿಲ್ಲ. ಆದ್ರೆ ದೆಹಲಿಯಲ್ಲಿ ಮನೆಯಲ್ಲಿ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಶ್ರೀಮತಿ ಸುಷ್ಮಾ ಸ್ವರಾಜ್ ಅವರು ಮತ್ತು ಶ್ರೀರಾಮುಲು ಅವರು ಚುನಾವಣಾ ಹೋರಾಟದಲ್ಲಿ ಮೊದಲ ಸೋಲನ್ನು ಅವರು ಕಂಡಿದ್ರು ಕೂಡ ಆ ನಂತರ ದಿನಗಳಲ್ಲಿ ಬಳ್ಳಾರಿ ಮಹಾನಗರ ಪಾಲಿಕೆಯಿಂದ ಹಿಡಿದು ಅಂದ್ರೆ ನಗರಸಭೆ ಚುನಾವಣೆಯಲ್ಲಿ 2001ರಲ್ಲೇ ನಾವು ಗೆದ್ದಿದ್ದು. ಅಲ್ಲಿಂದ ಬಿಜೆಪಿ ಬಾವುಟ ಏನು ಹಾರಿಸ್ಕೊಂಡು ಬಂದಿದ್ದಾರೆ. ಇವತ್ತಿನವರೆಗೂ ಕೂಡ ಇವತ್ತು ಸೋಲನ್ನೋದು ಇಲ್ದಂಗೆ ಇವತ್ತು ಶ್ರೀರಾಮುಲು ಅವರು ಅವರ ರಾಜಕೀಯ ಜೀವನದಲ್ಲಿ ಮೊದಲನೇ ಬಾರಿ 2004ನೇ ಇಸ್ವಿಯಲ್ಲಿ ನನ್ನ ಹಿರಿಯ ಸಹೋದರರಾಗಿರುವ ಕರುಣಾಕರ್ ರೆಡ್ಡಿ ಅವರು 2004ರಲ್ಲಿ ಅವರು MP ಆಗಿ ಸುಮಾರು 35,000 ಅಂತರದಲ್ಲಿ ಅವರು ಗೆದ್ರು. ಆ ನಂತರ ಶಾಂತ ಅವರು ಈ ರಿಸರ್ವೇಶನ್ ಸಿಸ್ಟಮ್ ಬಂದ ನಂತರ ಮೊದಲನೇ ಬಾರಿಗೆ ಬಳ್ಳಾರಿಗೆ ಒಬ್ಬ ಮಹಿಳಾ ಒಂದು ST ಸಮುದಾಯಕ್ಕೆ ಸಂಬಂಧಪಟ್ಟು MP ಚುನಾವಣೆಯಲ್ಲಿ ನಿಂತಾಗ ಬಳ್ಳಾರಿ ಜನರು ಅವರು ಬಹಳಷ್ಟು ಕಡಿಮೆ ಅಂತರದಲ್ಲಿ ಗೆದ್ರು ಕೂಡ ಅವ್ರನ್ನ ಗೆಲ್ಲಿಸಿದ್ರು. ಅವತ್ತು ಚುನಾವಣೆಯಲ್ಲಿ ಶಾಂತ ಅವರು ನಿಂತಾಗ ಶ್ರೀರಾಮುಲು ತಂಗಿ ಅನ್ನೋದು ಮಾತ್ರ ಜನರಿಗೆ ಪರಿಚಯ ಮಾಡ್ಕೊಂಡು ಹೋಗಿದ್ದಾಯ್ತು. ಆದ್ರೆ ಅವರು MP ಆದ್ಮೇಲೆ 5 ವರ್ಷಗಳಲ್ಲಿ ಕೂಡ ಯಾವುದೇ ಒಂದು ಕಪ್ಪು ಚುಕ್ಕೆ ಅನ್ನೋದು ಇಲ್ದಂಗೆನೆ ಸತತವಾಗಿ ಸಾರ್ವಜನಿಕ ಬದುಕಲ್ಲಿ ಪ್ರತಿನಿತ್ಯ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಇರುವಂತಹ 1000ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಓಡಾಡಿ ಮನೆ ಮಗಳಾಗಿ 5 ವರ್ಷ ಅವರು ಹೆಸರು ಮಾಡಿದ್ದಾರೆ. ಎಸೆದು ಜನಾರ್ದನ್ ರೆಡ್ಡಿ ಅವರು ವಾಗ್ದಾಳಿಯನ್ನು ನಡೆಸಿರೋದು ಪ್ರಮುಖವಾಗಿ ರೇಡ್ ವಿಚಾರವಾಗಿ ಹೇಳಿದ್ರು ಅವರು. ಅದೇ ರೀತಿಯಾಗಿ ಅಲ್ಲಿ ಬಳ್ಳಾರಿಯಲ್ಲಿ ಯಾವ ರೀತಿಯಾಗಿ ಬಿಜೆಪಿ ಒಂದು ರೀತಿಯಾಗಿ ಕಮ್ ಬ್ಯಾಕ್ ಅನ್ನ ಮಾಡ್ತು ಅದನ್ನು ಕೂಡ ಹೇಳ್ತಾ ಹೋಗ್ತಿರೋ ಜೊತೆಗೆ ಈ ಬಾರಿ ಕೂಡ ಜಯಶಾಂತ ಅವರು ನಿಂತಿದ್ದಾರೆ, ಅವರಿಗೆಲ್ಲ ಸಪೋರ್ಟ್ ಮಾಡಬೇಕು ಅನ್ನೋ ರೀತಿಯಾಗಿ ಅವರು ಮಾತನಾಡಿದ್ದಾರೆ. ಮೆಟ್ರೋ ಕಾಮಗಾರಿ ವೇಳೆ ಭಾರಿ ಅವಘಡ ಸಂಭವಿಸಿದೆ. ಡ್ರಿಲ್ಲಿಂಗ್ ಮಾಡಬೇಕಾದ್ರೆ 70 ಕಿಲೋಮೀಟರ್ ಫೋರ್ಸ್ನ ಗ್ಯಾಸ್ ಪೈಪ್ ಲೈನ್ ಲೀಕೇಜ್ ಆಗಿದೆ. ಲೀಕೇಜ್ ನಿಯಂತ್ರಣ ಮಾಡೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಇದೀಗ ಹರಸಾಹಸ ಪಡ್ತಿದ್ದಾರೆ. ಮಹದೇವಪುರ ಠಾಣಾ ವ್ಯಾಪ್ತಿಯ ಗೌಡಾಚಾರಪಾಳ್ಯದಲ್ಲಿ ಈ ಒಂದು ಘಟನೆ ನಡೆದಿದೆ. ಗ್ಯಾಸ್ ಲೀಕೇಜ್ನಿಂದ ಗೌಡಾಚಾರಪಾಳ್ಯ ಅಲ್ಲಿರುವಂತಹ ITPL ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಸದ್ಯಕ್ಕೆ ಅಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಮೆಟ್ರೋ ಕಾಮಗಾರಿ ಆಗಬೇಕಾದ್ರೆ 70 ಕಿಲೋ ಫೋರ್ಸ್ನ ಗ್ಯಾಸ್ ಪೈಪ್ ಲೈನ್ ಲೀಕೇಜ್ ಆಗಿರೋದು, ಹಾಗಾಗಿ ಜನರಲ್ಲೂ ಒಂದು ಆತಂಕ ಇದೆ. ಲೀಕೇಜ್ ಆಗಿರೋದ್ರಿಂದ ಬೆಂಗಳೂರಿನ ಗೌಡಾಚಾರಪಾಳ್ಯ ರಸ್ತೆಯನ್ನು ನೋಡ್ತಾ ಇದ್ದೀರಾ. ಮೆಟ್ರೋ ಕಾಮಗಾರಿ ಆಗಬೇಕಾದ್ರೆ ಒಂದು 70 ಕಿಲೋ ಫೋರ್ಸ್ನ ಗ್ಯಾಸ್ ಪೈಪ್ ಲೈನ್ ಲೀಕೇಜ್ ಆಗಿರೋದು. ಲೀಕೇಜ್ ಅನ್ನ ನಿಯಂತ್ರಣ ಮಾಡೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ITPL ರಸ್ತೆ ಏನಿದೆ, KR ಪುರಂನಿಂದ ITPLಗೆ ಹೋಗುವಂತಹ ರಸ್ತೆ ಮಹದೇವಪುರ ನಡುವೆ ಗೌಡಾಚಾರಪಾಳ್ಯ ಸಿಗುತ್ತೆ. ಅಲ್ಲಿ ಇದೀಗ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಜೊತೆಗೆ ಈಗ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಅಲ್ಲಿ ಬಂದಿದ್ದಾರೆ. ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ, ಗ್ಯಾಸ್ ಲೀಕೇಜ್ ಅನ್ನ ತಡೆಯೋದಕ್ಕೆ ಕ್ರಮ ಕೈಗೊಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಮುನಿರಾಜು. ಇದೀಗ ಗ್ಯಾಸ್ ಲೀಕೇಜ್ ಆಗಿದ್ದು ಹೇಗೆ ಮತ್ತೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಯ್ತು? ಟ್ರಾಫಿಕ್ ಸಮಸ್ಯೆ ಎಷ್ಟಾಗ್ತಿದೆ ಅಲ್ಲಿ ಈಗ? ಅವಿನಾಶ್, ಏನು ಬೆಳಗಿನ ಜಾವ ಒಂದು 3 ಗಂಟೆ ಸಮಯದಲ್ಲಿ ಮೆಟ್ರೋ ಕಾಮಗಾರಿ ನಡೀತಿರ್ಬೇಕಾದ್ರೆ ಒಂದು ಗ್ಯಾಸ್ ಪೈಪ್ಗೆ ಡ್ಯಾಮೇಜ್ ಆಗಿರುವಂತದ್ದು. ಏನು ಮೆಟ್ರೋ ಕಾಮಗಾರಿಯ ಒಂದು ಡ್ರಿಲ್ಲಿಂಗ್ ನಡೀತಾ ಇತ್ತು. ಈ ವೇಳೆ ಪೈಪ್ ಮೇಲೆ ಒಂದು ಡ್ರಿಲ್ಲಿಂಗ್ ಮಾಡೋದ್ರಿಂದ ಪೈಪ್ ಡ್ಯಾಮೇಜ್ ಆಗಿ ಸುಮಾರು ಭಾರಿ ಪ್ರಮಾಣದಲ್ಲಿ ಒಂದು ಗ್ಯಾಸ್ ಲೀಕ್ ಆಗ್ತಿದೆ.
ಗ್ಯಾಸ್ ಲೀಕ್ ಆಗಿದ್ದರಿಂದ ರಸ್ತೆಯಲ್ಲಿ ಸಂಚಾರ ಸಾಕಷ್ಟು ಅಸ್ತವ್ಯಸ್ತವಾಗಿದೆ. ಮತ್ತೆ ಅಲ್ಲಿರುವಂತಹ ಸಾರ್ವಜನಿಕರಿಗೂ ಸಹ ಭಯಭೀತಿಯನ್ನು ಉಂಟು ಮಾಡುವಂತ ಪರಿಸ್ಥಿತಿ ಈಗ ಅಲ್ಲಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಭಾರಿ ಪ್ರಮಾಣದ ಪೈಪ್ ಹಾದು ಹೋಗಿರೋದ್ರಿಂದ ಅಲ್ಲಿ ಸುಮಾರು ಭಾರಿ ಫೋರ್ಸ್ ನಲ್ಲಿ ಗ್ಯಾಸ್ ಸಹ ಲೀಕ್ ಆಗ್ತಿದೆ. ಇದರಿಂದ ಅಲ್ಲಿ ಸುತ್ತಮುತ್ತ ಮನೆಗಳು ಮತ್ತೆ ವಾಹನ ಸವಾರರಿಗೆ ಭಾರಿ ತೊಂದರೆ ಆಗುವಂತ ನಿರೀಕ್ಷೆ ಸಹ ಇರೋದ್ರಿಂದ ಅಲ್ಲಿ ಜನ ಸಹ ಆತಂಕಗೊಂಡಿದ್ದಾರೆ. ಮುಂದೆ ಏನಾಗ್ಬೋದು ಮತ್ತೆ ಇದು ಯಾವ ರೀತಿ ಕಂಟ್ರೋಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಹ ಈಗ ಅಧಿಕಾರಿಗಳಿಗೂ ಸಹ ಒಂದು ಭಯದ ಪರಿಸ್ಥಿತಿ ಅಲ್ಲಿ ಉಂಟಾಗಿರುವಂತದ್ದು. ಮತ್ತೆ ಈಗಾಗಲೇ ಜೈಲ್ ಅಧಿಕಾರಿಗಳನ್ನ ಟ್ರಾಫಿಕ್ ಪೊಲೀಸರು ಮತ್ತೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಸಹ ಸಂಪರ್ಕಿಸಿದ್ದಾರೆ. ಅವರು ಸಹ ಆದಷ್ಟು ಬೇಗ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಬೇಕಾದಂತಹ ಒಂದು ಕೆಲಸ ಏನಿದೆ ಅದನ್ನ ಮಾಡೋದಕ್ಕೂ ಸಹ ಮುಂದಾಗಿದ್ದಾರೆ. ಆದ್ರೆ ಇನ್ನೂ ಸಹ ಒಂದು ಪೈಪ್ ಲೀಕೇಜ್ ಆಗಿರುವಂತದ್ದು ಸಹ ಹತೋಟಿಗೆ ಸಿಗ್ತಾ ಇಲ್ಲ. ಮತ್ತೆ ಅಗ್ನಿಶಾಮಕ ಅಧಿಕಾರಿಗಳು ಅಲ್ಲಿ ಸ್ಥಳದಲ್ಲಿ ಮುಖ ಮೂಡಿದ್ದು ಅದನ್ನ ನಿಯಂತ್ರಣಕ್ಕೆ ಮಾಡಕ್ಕೆ ಏನ್ ಬೇಕಾದಂತ ಕ್ರಮಗಳನ್ನು ಸಹ ಕೈಗೊಂಡಿದ್ದಾರೆ. ಮತ್ತೆ ಇದೇ ವೇಳೆ ITCL ರಸ್ತೆ ಏನಿದೆ ಈ ಒಂದು ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಸಂಚಾರ ಅಸ್ತವ್ಯಸ್ತ ಆಗಿದೆ. ಮತ್ತೆ ಸಂಚಾರಿ ಪೊಲೀಸರು ಸಹ ರಸ್ತೆಯಲ್ಲಿ ಬೀಡು ಬಿಟ್ಟಿದ್ದು ಏನು ವಾಹನ ಸವಾರರು ಯಾರು ಸಹ ಮೊಬೈಲ್ ಅನ್ನ ಬಳಸದಂತೆ ಒಂದು ನಿಷೇಧವನ್ನ ಹೇರಿದ್ದಾರೆ. ಹಾಗೂ ಅಲ್ಲಿ ಏನು ಅಕ್ಕಪಕ್ಕದಲ್ಲಿರುವಂತಹ ಕಾರ್ಖಾನೆಗಳಿಗೂ ಸಹ ಕಾರ್ಖಾನೆಗಳು ಸಹ ಮುಚ್ಚುತ್ತಿದ್ದು ಯಾರು ಸಹ ಕಾರ್ಖಾನೆಗಳನ್ನು ಓಪನ್ ಮಾಡದಂತ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಅವಿನಾಶ್, ಓಕೆ, ಧನ್ಯವಾದ ಮಾಹಿತಿಗಾಗಿ ಮುನಿರಾಜು.